ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿಬಗ್ ಕೋಡಿಂಗ್. ಈ ಚಾನಲ್ನಲ್ಲಿ HTML ಅಂದ್ರೇನು, ಅದನ್ನ ಹೇಗೆ ತುಂಬ ಈಸಿಯಾಗಿ ಕಲಿಯೋದು ಅಂತ ಹೇಳ್ಕೊಡ್ತೀನಿ. ನೀವು HTML ನ ಪೂರ್ತಿಯಾಗಿ ಕಲಿಬೇಕಂದ್ರೆ ಈ ಪ್ಲೇಲಿಸ್ಟ್ನಲ್ಲಿ ಬರೋ ಎಲ್ಲ ವಿಡಿಯೋಸ್ನ ಮಿಸ್ ಮಾಡದೆ ಕಂಪಲ್ಸರಿ ನೋಡಲೇಬೇಕಾಗತ್ತೆ. ಇವತ್ತಿನ ಕ್ಲಾಸ್ನಲ್ಲಿ HTML ಟೇಬಲ್ಸ್ ಪಾರ್ಟ್ 2 ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ಕ್ಲಾಸ್ನಲ್ಲಿ ಯಾವೆಲ್ಲ ಟಾಪಿಕ್ಸ್ ಕವರ್ ಮಾಡ್ತೀನಿ ಅಂದ್ರೆ HTML ಟೇಬಲ್ ಕಾಲ್ ಸ್ಪ್ಯಾನ್, HTML ಟೇಬಲ್ ರೋ ಸ್ಪ್ಯಾನ್ ಮತ್ತು HTML ಟೇಬಲ್ ಕ್ಯಾಪ್ಷನ್. ನಿಮ್ಗೆ ಇಲ್ಲಿ ಕನ್ಫ್ಯೂಸ್ ಆಗ್ತಿರ್ಬೋದು, ಕಾಲ್ ಸ್ಪ್ಯಾನ್ ಅಂದ್ರೆ ಏನು, ರೋ ಸ್ಪ್ಯಾನ್ ಅಂದ್ರೆ ಏನು, ಕ್ಯಾಪ್ಷನ್ ಅಂದ್ರೆ ಏನು ಅಂತ. ಸೊ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ನಾನು ಇಲ್ಲಿ ಟ್ರೈ ಮಾಡ್ತೀನಿ. ಕಾಲ್ ಸ್ಪ್ಯಾನ್ ಮತ್ತೆ ರೋ ಸ್ಪ್ಯಾನ್ ಅಂದ್ರೆ ಎರಡು ಆಟ್ರಿಬ್ಯೂಟ್ಸ್, ಕ್ಯಾಪ್ಷನ್ ಅಂದ್ರೆ ಒಂದು ಸಿಂಪಲ್ HTML ಟ್ಯಾಗ್. ಸೊ ಈ ಆಟ್ರಿಬ್ಯೂಟ್ಸ್ ಮತ್ತೆ ಈ ಕ್ಯಾಪ್ಷನ್ ಅನ್ನೋ HTML ಟ್ಯಾಗ್ ನಾನು ಟೇಬಲ್ ಅಲ್ಲಿ ಹೇಗೆ ಯೂಸ್ ಮಾಡ್ತೀನಿ ಅದನ್ನ ನಿಮ್ಗೆ ಡೆಮೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ನಿಮ್ಗೆ ಇನ್ನೂ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಕಾಲ್ ಸ್ಪ್ಯಾನ್ ಅಂದ್ರೆ ಏನು, ರೋ ಸ್ಪ್ಯಾನ್ ಅಂದ್ರೆ ಏನು ಅಂತ, ಅದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡಿದ್ದೀನಿ ನಾನು ಈ ವಿಡಿಯೋದಲ್ಲಿ ಏನು ಹೇಳ್ಕೊಡ್ತೀನಿ ಅಂತ ತೋರಿಸ್ಕೊಡೋದಕ್ಕೆ. ಸೊ ಫಸ್ಟ್ ಕಾಲ್ ಸ್ಪ್ಯಾನ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ನೋಡಿ, ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಇಲ್ಲಿ ಕಂಪ್ನಿ ಅಡ್ರೆಸ್ ಮತ್ತೆ ಇನ್ನೊಂದು ಕಾಲಮ್ ಎಂಟಿ ಇದೆ. ಸೊ ಟೋಟಲಿ 3 ಕಾಲಮ್ಸ್ ಇದೆ, ಎರಡಕ್ಕೆ ಮಾತ್ರ ಹೆಡಿಂಗ್ ಇದೆ. ಸೊ ಕಂಪ್ನಿ ವ್ಯಾಲ್ಯೂ ಬಂದು ಡಿಬಗ್ ಕೋಡಿಂಗ್, ಅಡ್ರೆಸ್ ವ್ಯಾಲ್ಯೂ ಬಂದು ಬ್ಯಾಂಗ್ಳೂರ್ ಮತ್ತೆ ಚಿತ್ರದುರ್ಗ ಅಂತ. ಸೊ ನೀವು ಇಲ್ಲಿ ಅರ್ಥ ಮಾಡ್ಕೋಬಹುದು, ಈ ಥರ್ಡ್ ಕಾಲಮ್ ಯೂಸ್ ಇಲ್ಲ, ಯಾಕಂದ್ರೆ ಅಡ್ರೆಸ್ಗೆ ಎರಡು ವ್ಯಾಲ್ಯೂಸ್ ಇದೆ, ಬ್ಯಾಂಗ್ಳೂರ್ ಮತ್ತೆ ಚಿತ್ರದುರ್ಗ ಅಂತ. ಸೊ ನಾವೇನ್ ಮಾಡಬೇಕು, ಈ ಅಡ್ರೆಸ್ ಕಾಲಮ್ ಮತ್ತೆ ಎಂಟಿ ಕಾಲಮ್ ನ ಮರ್ಜ್ ಮಾಡಬೇಕು. ಸೊ ನಾವು ಮರ್ಜ್ ಮಾಡಬೇಕು ಅಂತಂದ್ರೆ ನಾವು ಕಾಲ್ ಸ್ಪ್ಯಾನ್ ನ ಯೂಸ್ ಮಾಡಬೇಕಾಗುತ್ತೆ. ನಾವು ಕಾಲ್ ಸ್ಪ್ಯಾನ್ ಯೂಸ್ ಮಾಡಿದಾಗ ಔಟ್ಪುಟ್ ಯಾವ ತರ ಬರುತ್ತೆ, ಈ ತರ ಬರುತ್ತೆ. ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ಇವಾಗ ಎರಡೇ ಕಾಲಮ್ಸ್ ಇರೋದು, ಕಂಪ್ನಿ ಮತ್ತೆ ಅಡ್ರೆಸ್ ಅಂತ. ಅದಕ್ಕೆ ಎರಡು ವ್ಯಾಲ್ಯೂಸ್ ಇದೆ, ಅಡ್ರೆಸ್ಗೆ ಬ್ಯಾಂಗ್ಳೂರ್ ಚಿತ್ರದುರ್ಗ ಅಂತ, ಕಂಪ್ನಿಗೆ ಒಂದು ವ್ಯಾಲ್ಯೂ ಇದೆ ಡಿಬಗ್ ಕೋಡಿಂಗ್. ಸೊ ನಾವು ಈ ಎರಡು ಕಾಲಮ್ ನ ಮರ್ಜ್ ಮಾಡೋದು ಹೇಗೆ, ನಾವು ಕಾಲ್ ಸ್ಪ್ಯಾನ್ ಯೂಸ್ ಮಾಡ್ಕೊಂಡು ಎರಡು ಕಾಲಮ್ ನ ಮರ್ಜ್ ಮಾಡ್ತೀವಿ. ಅದೇಗೆ ಅಂತ ಡೆಮೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಇವಾಗ ಅರ್ಥ ಆಗ್ತಿದೆ ಅನ್ಸುತ್ತೆ ನಿಮ್ಗೆ ಕಾಲ್ ಸ್ಪ್ಯಾನ್ ನಾವು ಏನಕ್ಕೆ ಯೂಸ್ ಮಾಡಬೇಕು ಟೇಬಲ್ಸ್ ಅಲ್ಲಿ ಅಂತ. ಅದೇ ರೀತಿ ನಿಮ್ಗೆ ರೋ ಸ್ಪ್ಯಾನ್ ತೋರಿಸ್ಕೊಡ್ತೀನಿ ಏನಕ್ಕೆ ಯೂಸ್ ಮಾಡಬೇಕು ಅಂತ. ಸಿಂಪಲ್ ಎಕ್ಸಾಂಪಲ್ ತಗೊಂಡಿದ್ದೀನಿ ನೋಡಿ. ಇಲ್ಲಿ ಹೆಡಿಂಗ್ ಇದೆ ಕಂಪನಿ ಅಂತ, ಅದರ ರೆಸ್ಪೆಕ್ಟಿವ್ ವ್ಯಾಲ್ಯೂ ಪಕ್ಕದಲ್ಲಿದೆ ಡಿಬಗ್ ಕೋಡಿಂಗ್. ಅದೇ ರೀತಿ ಅಡ್ರೆಸ್ ಹೆಡಿಂಗ್ ಇದೆ, ಅದರ ರೆಸ್ಪೆಕ್ಟಿವ್ ವ್ಯಾಲ್ಯೂಸ್ ಬ್ಯಾಂಗ್ಳೂರ್ ಚಿತ್ರದುರ್ಗ ಅಂತ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಬಹುದು, ಇಲ್ಲಿ ಈ ಫಸ್ಟ್ ರೋ ಇದೆ ಅಲ್ಲ, ಇದು ಎಂಟಿ ಇದೆ. ಸೊ ನಾವೇನ್ ಮಾಡ್ಬೋದು, ಈ ಅಡ್ರೆಸ್ ಮತ್ತೆ ಈ ರೋನ ಮರ್ಜ್ ಮಾಡ್ಬೋದು. ಮರ್ಜ್ ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಈ ರೋ ಸ್ಪ್ಯಾನ್ ನ ಯೂಸ್ ಮಾಡಬೇಕು. ಹೇಗೆ ಯೂಸ್ ಮಾಡಬೇಕು ನಾವು ಡೆಮೋದಲ್ಲಿ ನೋಡೋಣ. ಸದ್ಯಕ್ಕೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನಾನು ಈ ವಿಡಿಯೋದಲ್ಲಿ ಏನ್ ಹೇಳ್ಕೊಡ್ತಿದ್ದೀನಿ ಅಂತ. ಸೊ ಈ ಎರಡು ರೋಸ್ ನ ಮರ್ಜ್ ಮಾಡ್ಬೇಕಂದ್ರೆ ನಾವು ರೋ ಸ್ಪ್ಯಾನ್ ನ ಯೂಸ್ ಮಾಡ್ಬೇಕಾಗುತ್ತೆ. ರೋ ಸ್ಪ್ಯಾನ್ ಯೂಸ್ ಮಾಡಿದಾಗ ಔಟ್ಪುಟ್ ಯಾವ ತರ ಬರುತ್ತೆ, ಈ ತರ ಬರುತ್ತೆ. ಅಬ್ಸರ್ವ್ ಮಾಡಿ, ಇಲ್ಲಿ ಅಡ್ರೆಸ್ ಇಸ್ ಒನ್ ರೋ, ಅದಕ್ಕೆ ಎರಡು ವ್ಯಾಲ್ಯೂಸ್ ಇದೆ, ಬ್ಯಾಂಗ್ಳೂರ್ ಚಿತ್ರದುರ್ಗ ಅಂತ. ಸೊ ಇವಾಗ ನಿಮ್ಗೆ ಒಂದು ಐಡಿಯಾ ಬರ್ತಾ ಇದೆ ಕಾಲ್ ಸ್ಪ್ಯಾನ್ ಮತ್ತೆ ರೋ ಸ್ಪ್ಯಾನ್ ಅಂದ್ರೆ ಏನು, ಅದನ್ನ ಏನಕ್ಕೆ ಯೂಸ್ ಮಾಡಬೇಕು ಅಂತ. ಸೊ ನೆಕ್ಸ್ಟ್ ನಾವು ಡೆಮೋದಲ್ಲಿ ನೋಡೋಣ ಇವೆರಡನ್ನ ಹೇಗೆ ಯೂಸ್ ಮಾಡ್ಕೊಂಡು ಔಟ್ಪುಟ್ ಬರ್ಸ್ತೀವಿ ಅಂತ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನನ್ನ ಲೇಟೆಸ್ಟ್ HTML ವಿಡಿಯೋಸ್ ನಿಮ್ಗೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಕಾಲ್ ಸ್ಪ್ಯಾನ್ ಮತ್ತೆ ರೋ ಸ್ಪ್ಯಾನ್ ಬಗ್ಗೆ ಸ್ವಲ್ಪ ಥಿಯರಿ ಅರ್ಥ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಡೈರೆಕ್ಟ್ ವಿಜುವಲ್ ಸ್ಟುಡಿಯೋಗೆ ಹೋಗಿ ಒಂದು ಸಿಂಪಲ್ ಡೆಮೋ ನೋಡೋಣ, ಇವೆರಡು ಯೂಸ್ ಮಾಡ್ಕೊಂಡು ಒಂದು ರೋ ಮತ್ತೆ ಕಾಲಮ್ ನ ಹೇಗೆ ಸ್ಪ್ಯಾನ್ ಮಾಡೋದು ಅಂತ. ಫಸ್ಟ್ ಕಾಲ್ ಸ್ಪ್ಯಾನ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಟು ಮೇಕ್ ಸೆಲ್ ಸ್ಪ್ಯಾನ್ ಮೋರ್ ದೆನ್ ಒನ್ ಕಾಲಮ್ ವಿ ಮಸ್ಟ್ ಯೂಸ್ ಕಾಲ್ ಸ್ಪ್ಯಾನ್ ಆಟ್ರಿಬ್ಯೂಟ್. ಇದ್ರ ಅರ್ಥ ಏನು ಅಂದ್ರೆ, ನಮ್ಮ ಹತ್ರ ಎಷ್ಟೇ ಕಾಲಮ್ಸ್ ಇದ್ರು ಅವನ್ನೆಲ್ಲ ಮರ್ಜ್ ಮಾಡಿ ಒಂದ್ ಕಾಲಮ್ ಮಾಡ್ಬೇಕಂದ್ರೆ ನಾವು ಕಾಲ್ ಸ್ಪ್ಯಾನ್ ಆಟ್ರಿಬ್ಯೂಟ್ ನ ಯೂಸ್ ಮಾಡ್ಬೇಕಾಗುತ್ತೆ. ಆಲ್ರೆಡಿ ನಾನು ಎಕ್ಸಾಂಪಲ್ ಅಲ್ಲಿ ತೋರಿಸ್ತೆ, ಅದೇ ಎಕ್ಸಾಂಪಲ್ ಕೂಡ ಇಲ್ಲಿ ತಗೊಂಡಿದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡಿ, ಕಂಪನಿ ಡಿಬಗ್ ಕೋಡಿಂಗ್, ಅಡ್ರೆಸ್ಗೆ ಎರಡು ವ್ಯಾಲ್ಯೂ ಇದೆ, ಬ್ಯಾಂಗ್ಳೂರ್ ಮತ್ತೆ ಚಿತ್ರದುರ್ಗ. ಇದೆರಡು ಸಪರೇಟ್ 2 ಕಾಲಮ್ಸ್ ಇದೆ. ಬಟ್ ಹೆಡಿಂಗ್ ನೋಡಿ, ಎರಡು ಕಾಲಮ್ ಅಲ್ಲಿ ಇಲ್ಲ, ಎರಡನ್ನ ಮರ್ಜ್ ಮಾಡಿ ಒಂದ್ ಕಾಲಮ್ ಮಾಡಿದೀವಿ. ಸೊ ಇದನ್ನ ಹೇಗೆ ಮಾಡೋದು ಡೆಮೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ ಕಾಲ್ ಸ್ಪ್ಯಾನ್ ಬಗ್ಗೆ ಅರ್ಥ ಆಯ್ತಲ್ಲ, ಅದೇ ರೀತಿ ರೋ ಸ್ಪ್ಯಾನ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಟು ಮೇಕ್ ಸೆಲ್ ಸ್ಪ್ಯಾನ್ ಮೋರ್ ದೆನ್ ಒನ್ ರೋ ವಿ ಮಸ್ಟ್ ಯೂಸ್ ರೋ ಸ್ಪ್ಯಾನ್ ಆಟ್ರಿಬ್ಯೂಟ್. ಆಲ್ರೆಡಿ ಕಾಲ್ ಸ್ಪ್ಯಾನ್ ಹೇಳ್ದಂಗೆ ನಮ್ಮ ಹತ್ರ ಎಷ್ಟೇ ರೋಸ್ ಇದ್ರು ಅವನ್ನ ಮರ್ಜ್ ಮಾಡಿ ಒಂದ್ ರೋ ಮಾಡ್ಬೇಕಂದ್ರೆ ನಾವು ರೋ ಸ್ಪ್ಯಾನ್ ಆಟ್ರಿಬ್ಯೂಟ್ ನ ಯೂಸ್ ಮಾಡಬೇಕು. ಸೇಮ್ ಎಕ್ಸಾಂಪಲ್ ತಗೊಂಡಿದ್ದೀನಿ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಕ್ಲಿಯರ್ ಆಗಿ. ಕಂಪ್ನಿ ಹೆಡಿಂಗ್ ಇದೆ, ಅದ್ರ ವ್ಯಾಲ್ಯೂ ಬಂದು ಡಿಬಗ್ ಕೋಡಿಂಗ್. ಅಡ್ರೆಸ್ ಇದೆ, ಅದ್ರ ವ್ಯಾಲ್ಯೂಸ್ ಬಂದು ಬ್ಯಾಂಗ್ಳೂರ್ ಮತ್ತೆ ಚಿತ್ರದುರ್ಗ. ಇಲ್ಲಿ ಅಬ್ಸರ್ವ್ ಮಾಡಿ, 2 ರೋ ಇದೆ ವ್ಯಾಲ್ಯೂಸ್ಗೆ, ಬಟ್ ಹೆಡಿಂಗ್ ಬಂದು 2 ರೋ ಸೇರಿ ಒಂದ್ ರೋ ಮಾಡಿದೀವಿ. ಸೊ ಇದನ್ನ ಹೇಗ್ ಮರ್ಜ್ ಮಾಡಿದ್ವಿ, ಅದು ರೋ ಸ್ಪ್ಯಾನ್ ಆಟ್ರಿಬ್ಯೂಟ್ ಯೂಸ್ ಮಾಡ್ಕೊಂಡು. ಸೊ ಇವಾಗ ಏನ್ ಮಾಡೋಣ, ವಿಜುವಲ್ ಸ್ಟುಡಿಯೋ ಕೋಡ್ಗೆ ಹೋಗೋಣ, ಅಲ್ಲಿ ಸಿಂಪಲ್ ಡೆಮೋ ನೋಡೋಣ ರೋ ಸ್ಪ್ಯಾನ್ ಮತ್ತೆ ಕಾಲ್ ಸ್ಪ್ಯಾನ್ ನ ಹೇಗೆ ಯೂಸ್ ಮಾಡೋದು ಅಂತ. ನಾನು ಆಲ್ರೆಡಿ ವಿಜುವಲ್ ಸ್ಟುಡಿಯೋ ಕೋಡ್ ಓಪನ್ ಮಾಡಿದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡಿ, ಡೆಮೋ.html ಫೈಲ್ ಕ್ರಿಯೇಟ್ ಮಾಡಿದ್ದೀನಿ. ಮತ್ತು ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ತೋರಿಸ್ಕೊಟ್ಟೆ ಒಂದು ಟೇಬಲ್ನ ಹೇಗೆ ಕ್ರಿಯೇಟ್ ಮಾಡೋದು, ಆ ಟೇಬಲ್ಗೆ ಸ್ಟೈಲ್ಸ್ ಹೇಗೆ ಅಪ್ಲೈ ಮಾಡೋದು ಅಂತ. ನಾನು ಟೈಮ್ ಸೇವ್ ಮಾಡೋದಕ್ಕೆ ಏನು ಮಾಡಿದ್ದೀನಿ, ಆ ಸ್ಟೈಲ್ಸ್ನ ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಬಟ್ ಟೇಬಲ್ನ ಫಸ್ಟಿಂದ ಕ್ರಿಯೇಟ್ ಮಾಡಿ ನಿಮಗೆ ಕಾಲ್ ಸ್ಪ್ಯಾನ್ ಮತ್ತು ರೋ ಸ್ಪ್ಯಾನ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವು ಕೋಡಿಂಗ್ ಮಾಡುವಾಗ ಈ ಸ್ಟೈಲ್ಸ್ನೆಲ್ಲ ಕಂಪ್ಲೀಟಾಗಿ ಬರ್ಕೊಳ್ಳಿ. ಓಕೆ, ಇವಾಗ ಏನು ಮಾಡೋಣ, ಫಸ್ಟ್ ಒಂದು ಟೇಬಲ್ ಕ್ರಿಯೇಟ್ ಮಾಡೋಣ. ಟೇಬಲ್ನೇ ಕ್ರಿಯೇಟ್ ಮಾಡೋದು, ಟೇಬಲ್ ಅಂತ ಟೈಪ್ ಮಾಡಿ ಟ್ಯಾಬ್ ಪ್ರೆಸ್ ಮಾಡಿದ್ರೆ ಸ್ಟಾರ್ಟಿಂಗ್ ಟ್ಯಾಗ್ ಮತ್ತೆ ಕ್ಲೋಸಿಂಗ್ ಟ್ಯಾಗ್ ಕೊಡುತ್ತೆ. ಇದ್ರೊಳಗಡೆ ನಾವು ಎಕ್ಸಾಂಪಲ್ ಅಲ್ಲಿ ನೋಡಿದ್ವಿ, ಕಂಪ್ನಿ ನೇಮ್ ಅಡ್ರೆಸ್ ಇತ್ತು, ಮತ್ತೆ ಸೆಕೆಂಡ್ ರೋ ಅಲ್ಲಿ ಡೇಟಾ ಇತ್ತು. ಸೊ ಫಸ್ಟ್ ರೋ ನಾವು ಹೆಂಗ್ ಕ್ರಿಯೇಟ್ ಮಾಡಬೇಕು, ಹೆಡಿಂಗ್ಸ್ ಕ್ರಿಯೇಟ್ ಮಾಡಬೇಕು. ಹೆಡಿಂಗ್ಸ್ ಬಂದ್ಬಿಟ್ಟು ಕಂಪ್ನಿ ನೇಮ್, ಇನ್ನೊಂದು ಹೆಡಿಂಗ್ ಬಂದು ಅಡ್ರೆಸ್. ಸೊ ಹೆಡಿಂಗ್ಸ್ ನ ಕ್ರಿಯೇಟ್ ಮಾಡಿದ್ವಿ. ಇವಾಗ ರೆಸ್ಪೆಕ್ಟಿವ್ ಡೇಟಾ ಕ್ರಿಯೇಟ್ ಮಾಡೋಣ. TR, ಕಂಪ್ನಿ ನೇಮ್ ಬಂದು ಡಿಬಗ್ ಕೋಡಿಂಗ್,
ಮತ್ತು ಅಡ್ರೆಸ್ ಬಂದು 2 ಅಡ್ರೆಸ್ ಇತ್ತು, ಒಂದು ಬೆಂಗಳೂರು, ಇನ್ನೊಂದು ಬಂದು ಚಿತ್ರದುರ್ಗ. ಓಕೆ, ನಾನು ಒಂದು ಟೇಬಲ್ನ ಕ್ರಿಯೇಟ್ ಮಾಡಿದೆ. ಅದರಲ್ಲಿ 2 ರೋಸ್ ಇದೆ. ಫಸ್ಟ್ ರೋಲಿ ಹೆಡ್ಡಿಂಗ್ಸ್ ಇದೆ, ಸೆಕೆಂಡ್ ರೋಲಿ ಡೇಟಾ ಇದೆ. ಇವಾಗ ಏನು ಮಾಡೋಣ, ಇದು ಸೇವ್ ಮಾಡೋಣ. ಸೇವ್ ಮಾಡಿ ಈ ಫೈಲ್ ಎಲ್ಲಿ ಸೇವ್ ಮಾಡಿರ್ತೀನಿ ಅಲ್ಲಿ ಹೋಗಿ ರನ್ ಮಾಡ್ತೀನಿ. ಸೊ ನಾನು ಡೆಸ್ಕ್ಟಾಪಲ್ಲಿ ಸೇವ್ ಮಾಡಿದ್ದೀನಿ HTML ಅನ್ನೋ ಫೋಲ್ಡರ್ ಒಳಗಡೆ. ಡಬಲ್ ಕ್ಲಿಕ್ ಮಾಡೋಣ ಈ ಫೈಲ್ನ. ಡಬಲ್ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಕಂಪ್ನಿ ನೇಮ್ ಡಿಬಗ್ ಕೋಡಿಂಗ್, ಅಡ್ರೆಸ್ ಬಂದು 2 ಅಡ್ರೆಸ್ ಇದೆ, ಬೆಂಗಳೂರು ಮತ್ತು ಚಿತ್ರದುರ್ಗ ಅಂತ. ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ ಕಂಪ್ನಿದು ಬಾರ್ಡರ್ ಸರಿಯಾಗಿ ಅಪ್ಲೈ ಆಗಿಲ್ಲ. ಯಾಕಂದ್ರೆ ನೋಡಿ, ಇಲ್ಲಿ ಕಂಪ್ನಿ ನೇಮ್ ಬಟ್ ಡಿಬಗ್ ಕೋಡಿಂಗ್ ಕಂಪ್ಲೀಟ್ ಬಾರ್ಡರ್ ಇದೆ. ಬಟ್ ಅಡ್ರೆಸ್ ಏನಾಗಿದೆ, ಅಡ್ರೆಸ್ 2 ಅಡ್ರೆಸ್ ಇರೋದ್ರಿಂದ ಬೆಂಗಳೂರು ಮತ್ತು ಚಿತ್ರದುರ್ಗ 2 ಸಪರೇಟ್ ಕಾಲಮ್ ಅಲ್ಲಿ ಇದೆ. ಬಟ್ ಅಡ್ರೆಸ್ ಅನ್ನೋ ಹೆಡ್ಡಿಂಗ್ ಬೆಂಗಳೂರಿಗೆ ಮಾತ್ರ ಅಪ್ಲೈ ಆಗ್ತಿದೆ. ಅಂದ್ರೆ ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಈ ಅಡ್ರೆಸ್ ಬಂದ್ಬಿಟ್ಟು ಚಿತ್ರದುರ್ಗದಕ್ಕೂ ಅಪ್ಲೈ ಆಗ್ಬೇಕು. ಅಂದ್ರೆ ಈ ಬಾರ್ಡರ್ ಇಲ್ಲಿ ಎಂಡ್ ಆಗ್ಬಾರ್ದು, ಇಲ್ಲಿ ಎಂಡ್ ಆಗ್ಬೇಕು. ಸೊ ನಾನು ಏನ್ ಮಾಡ್ಬೇಕು, ಈ ಅಡ್ರೆಸ್ ಕೇಳಬೇಕು 2 ಕಾಲಮ್ಸ್ ನ ಸ್ಪ್ಯಾನ್ ಮಾಡ್ಕೋ, ಅಂದ್ರೆ ಮರ್ಜ್ ಮಾಡ್ಕೊಂಡು ಒಂದೇ ಕಾಲಮ್ ಆಗು ಅಂತ. ಅದನ್ನ ಹೇಗೆ ಹೇಳೋದು, ಕೋಡಿಂಗ್ ಅಲ್ಲಿ ಹೇಳ್ಬೇಕಂದ್ರೆ, ನಾವು ಈ ಹೆಡ್ಡಿಂಗ್ ಬಂದ್ಬಿಟ್ಟು TH ಇದೆ ಅಲ್ಲ, ಅಲ್ಲಿ ಅಡ್ರೆಸ್ ಬಂದ್ಬಿಟ್ಟು ಕಾಲ್ ಸ್ಪ್ಯಾನ್ ಅಂತ ಟೈಪ್ ಮಾಡಬೇಕು. ಇಲ್ಲಿ ಹೇಳ್ಬೇಕು, ನಾನು ಈ 2 ಅಡ್ರೆಸ್ ಏನಿದೆ ಇದನ್ನ ಮರ್ಜ್ ಮಾಡ್ಕೊಂಡು ಒಂದು ಕಾಲಮ್ ಮಾಡ್ಕೊ ಅಂತ ಹೇಳ್ಬೇಕು. ಅದಕ್ಕೆ ಎಷ್ಟು ಕಾಲಮ್ಸ್ ಇದೆ, ಇಲ್ಲಿ 2 ಕಾಲಮ್ ಇರೋದ್ರಿಂದ ನಾವು ಇದಕ್ಕೆ 2 ಕಾಲಮ್ನ ಮರ್ಜ್ ಮಾಡ್ಕೊ ಅಂತ ಹೇಳ್ಬೇಕು. ಸೇವ್ ಮಾಡ್ತೀನಿ, ವಾಪಸ್ ಹೋಗಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡಿ, ಕಂಪ್ನಿ ನೇಮ್ ಡಿಬಗ್ ಕೋಡಿಂಗ್, ಅಡ್ರೆಸ್ ಅಲ್ಲಿಯರ್ ಬೆಂಗಳೂರಿಗೆ ಮಾತ್ರ ಇಲ್ಲಿ ಕ್ಲೋಸ್ ಆಗಿತ್ತು, ಬಟ್ ಇವಾಗ ಎಕ್ಸ್ಟೆಂಡ್ ಆಗಿ ಬಾರ್ಡರ್ ಇಲ್ಲಿಗೆ ಬಂದಿದೆ. ಅಂದ್ರೆ ಬೆಂಗಳೂರು ಮತ್ತು ಚಿತ್ರದುರ್ಗ 2 ಕಾಲಮ್ಸ್ ನ ಮರ್ಜ್ ಮಾಡ್ಕೊಂಡು ಅಡ್ರೆಸ್ 1 ಕಾಲಮ್ ಆಗಿದೆ. ಸೊ ಅದಕ್ಕೆ ನಾವು ಯಾವ ಅಟ್ರಿಬ್ಯೂಟ್ ಯೂಸ್ ಮಾಡಿದ್ವಿ, ಕಾಲ್ ಸ್ಪ್ಯಾನ್ ಅನ್ನೋ ಅಟ್ರಿಬ್ಯೂಟ್ ನ ಈ TH ಹೆಡ್ಡಿಂಗ್ ಟ್ಯಾಗ್ ಗೆ ಯೂಸ್ ಮಾಡಿದೀವಿ ಅಡ್ರೆಸ್ಗೆ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಏನ್ ಮಾಡ್ತೀನಿ, ಡೆಮೋ ತೋರಿಸೋದಕ್ಕೆ ಇಲ್ಲಿ ಇನ್ನೊಂದು ಪ್ಲೇಸ್ ಹಾಕ್ತೀನಿ. ಆ ಪ್ಲೇಸ್ ಬಂದು ದಾವಣಗೆರೆ ಅಂತ. ಓಕೆ, ಇವಾಗ ಏನ್ ಮಾಡೋಣ, ವಾಪಸ್ ಇಲ್ಲಿ ಹೋಗಿ ರಿಫ್ರೆಶ್ ಮಾಡೋಣ. ರಿಫ್ರೆಶ್ ಮಾಡಿದಾಗ ಅಬ್ಸರ್ವ್ ಮಾಡಿ, ಇಲ್ಲಿ ಬೆಂಗಳೂರು ಚಿತ್ರದುರ್ಗ ಅಷ್ಟಕ್ಕೆ ಅಡ್ರೆಸ್ ಕಾಲಮ್ ಸ್ಪ್ಯಾನ್ ಆಗ್ತಿದೆ, ಬಟ್ ದಾವಣಗೆರೆಗೆ ಆಗ್ತಾ ಇಲ್ಲ. ಸೊ ನಾವು ಅದಕ್ಕೆ ಏನ್ ಮಾಡ್ಬೇಕು, ಮತ್ತೆ ಅಡ್ರೆಸ್ ಹೆಡ್ಡಿಂಗ್ ಟ್ಯಾಗ್ ಗೆ ಹೋಗಿ ಇಲ್ಲಿ ಹೇಳ್ಬೇಕು, ಕಾಲ್ ಸ್ಪ್ಯಾನ್ ಗೆ ಇನ್ನು ಈ 3 ಅಡ್ರೆಸ್ಗೂ ಸ್ಪ್ಯಾನ್ ಮಾಡ್ಕೋ, ಅಂದ್ರೆ 1 ಕಾಲಮ್ ಮಾಡ್ಕೋ ಅಂತ. ಸೊ ಅದಕ್ಕೆ ಇಲ್ಲಿ ಏನ್ ಮಾಡ್ತೀನಿ, ಕಾಲ್ ಸ್ಪ್ಯಾನ್ 3 ಕೊಡ್ತೀನಿ. ಸೊ ವಾಪಸ್ ಹೋಗೋಣ, ರಿಫ್ರೆಶ್ ಮಾಡೋಣ. ರಿಫ್ರೆಶ್ ಮಾಡಿದಾಗ ಇಲ್ಲಿ ನೋಡಿ, ಅಡ್ರೆಸ್ ಅನ್ನೋ ಹೆಡ್ಡಿಂಗು ಈ 3 ಕಾಲಮ್ ನ ಮರ್ಜ್ ಮಾಡ್ಕೊಂಡು 1 ಕಾಲಮ್ ಆಗಿದೆ ಅಲ್ವಾ. ಸೊ ಇದರಿಂದ ಅರ್ಥ ಆಯ್ತಾ ನಿಮ್ಗೆ ಕಾಲ್ ಸ್ಪ್ಯಾನ್ ನ ಹೇಗೆ ಯೂಸ್ ಮಾಡೋದು ಅಂತ. ಕಾಲ್ ಸ್ಪ್ಯಾನ್ ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ವಿ. ಇವಾಗ ರೋ ಸ್ಪ್ಯಾನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಸೊ ನಾನು ಏನ್ ಮಾಡ್ತೀನಿ, ಈ ಟೇಬಲ್ ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ತೀನಿ. ಫಸ್ಟ್ ಇಂದ ರಿರೈಟ್ ಮಾಡ್ತೀನಿ ಟೇಬಲ್ ನ. ಸೊ ಟೇಬಲ್ ಅದರೊಳಗೆ 2 ರೋಸ್ ಬರುತ್ತೆ. ಸೊ ರೋ ಸ್ಪ್ಯಾನ್ ಅಲ್ಲಿ ಎಕ್ಸಾಂಪಲ್ ನೋಡಿದ್ವಿ ನಾವು. ಫಸ್ಟ್ ಹೇಗಿತ್ತು ಅಂತಂದ್ರೆ, ಹೆಡ್ಡಿಂಗ್ ಇತ್ತು, ಅದ್ರ ಪಕ್ಕ ರೆಸ್ಪೆಕ್ಟಿವ್ ಡೇಟಾ ಇತ್ತು. ಸೊ ಹೆಡ್ಡಿಂಗ್ ಬಂದು ಕಂಪ್ನಿ ನೇಮ್, ಅದ್ರ ಪಕ್ಕನೇ ಏನಿತ್ತು, ಡೇಟಾ ಇತ್ತು. ಕಂಪ್ನಿ ನೇಮ್ ಬಂದ್ಬಿಟ್ಟು ಡಿಬಗ್ ಕೋಡಿಂಗ್. ಓಕೆ, ನೆಕ್ಸ್ಟ್ ಇನ್ನೊಂದು ರೋ ತಗೊಳ್ಳೋಣ. ಇಲ್ಲಿ ಬಂದು ಹೆಡ್ಡಿಂಗ್ ಬಂದು ಅಡ್ರೆಸ್ ಇತ್ತು ಮತ್ತು ಡೇಟಾ ಬಂದು ಬೆಂಗಳೂರು. ಓಕೆ, ಇನ್ನೊಂದು ಅಡ್ರೆಸ್ ಇತ್ತು, ಅದನ್ನ ನೆಕ್ಸ್ಟ್ ರೋಲ್ ತಗೊಳ್ಳೋಣ. ಡೇಟಾ ಬಂದು ಚಿತ್ರದುರ್ಗ. ಓಕೆ, ಇವಾಗ ಇದನ್ನ ಸೇವ್ ಮಾಡ್ತೀನಿ. ವಾಪಸ್ ಕ್ರೋಮ್ಗೆ ಹೋಗಿ ರಿಫ್ರೆಶ್ ಮಾಡೋಣ, ಔಟ್ಪುಟ್ ಯಾವ ತರ ಬರುತ್ತೆ ಅಂತ. ಇಲ್ಲಿ ಅಬ್ಸರ್ವ್ ಮಾಡಿ ನೀವು, ಕಂಪ್ನಿ ನೇಮ್ ಡಿಬಗ್ ಕೋಡಿಂಗ್ ಅಂತ ಬಂತು, ಅಡ್ರೆಸ್ ಬೆಂಗಳೂರು, ಬಟ್ ಚಿತ್ರದುರ್ಗ ಎಲ್ಲಿ ಬರ್ತಾ ಇದೆ, ಅಡ್ರೆಸ್ ಕೆಳಗಡೆ ಬರ್ತಾ ಇದೆ, ಬಟ್ ಅದೆಲ್ಲಿ ಬರಬೇಕು, ಬೆಂಗಳೂರು ಕೆಳಗಡೆ ಬರಬೇಕು. ಯಾಕಂದ್ರೆ ಅಡ್ರೆಸ್ ಬಂದು 2 ಪ್ಲೇಸಸ್ ಇದೆ, ಬೆಂಗಳೂರು ಮತ್ತೆ ಚಿತ್ರದುರ್ಗ. ಇದು ರಾಂಗ್ ಫಾರ್ಮೆಟ್ ಅಲ್ಲಿ ಬರ್ತಾ ಇದೆ. ಸೊ ಅದಕ್ಕೆ ನಾನೇನ್ ಹೇಳ್ಬೇಕು, ರೋ ಸ್ಪ್ಯಾನ್ ಅನ್ನೋ ಅಟ್ರಿಬ್ಯೂಟ್ ಯೂಸ್ ಮಾಡಿ ಈ ಹೆಡ್ಡಿಂಗ್ TH ಅಡ್ರೆಸ್ ಹೆಡ್ಡಿಂಗ್ ಹೇಳ್ಬೇಕು, 2 ರೋನ ನೀನ್ ಸ್ಪ್ಯಾನ್ ಮಾಡ್ಕೋ, ಅವಾಗ ಚಿತ್ರದುರ್ಗ ಅನ್ನೋದು ಇಲ್ಲಿಗೆ ಮೂವ್ ಆಗುತ್ತೆ ಅಂತ. ಸೊ ಅದು ಹೇಗೆ ಅಂತ ಇವಾಗ ಡೆಮೋದಲ್ಲಿ ತೋರಿಸ್ತೀನಿ. ಇಟ್ಸ್ ವೆರಿ ಸಿಂಪಲ್. ಈ TH ಹೆಡ್ಡಿಂಗ್ ಇದೆಲ್ಲ ಅಡ್ರೆಸ್ ಇಲ್ಲಿ ಬಂದು ರೋ ಸ್ಪ್ಯಾನ್ ಯೂಸ್ ಮಾಡಿ, ರೋ ಸ್ಪ್ಯಾನ್ ಎಷ್ಟು ರೋನ ಸ್ಪ್ಯಾನ್ ಮಾಡಬೇಕು ಅಂದ್ರೆ 2 ರೋನ. ಅವಾಗ ಏನಾಗುತ್ತೆ, ಅಡ್ರೆಸ್ 2 ರೋನ ಮರ್ಜ್ ಮಾಡಿ 1 ರೋ ಆಗುತ್ತೆ. ಸೊ ಇವಾಗ ಹೋಗೋಣ ವಾಪಸ್ಸು, ಇಲ್ಲಿ ರಿಫ್ರೆಶ್ ಮಾಡೋಣ. ರಿಫ್ರೆಶ್ ಮಾಡಿದಾಗ ಅಬ್ಸರ್ವ್ ಮಾಡಿ, ಇಲ್ಲಿ ಚಿತ್ರದುರ್ಗ ಇದು ಕೆಳಗಡೆ ಬರ್ತಾ ಇದೆ. ಈ 2 ರೋನ ಅಡ್ರೆಸ್ ಮರ್ಜ್ ಮಾಡ್ಕೊಂತು 1 ರೋ ಮಾಡ್ತು. ಸೊ ಅರ್ಥ ಆಯ್ತಲ್ಲ ರೋ ಸ್ಪ್ಯಾನ್ ನ ಹೇಗೆ ಯೂಸ್ ಮಾಡೋದು ಅಂತ. ಬೇಕಾದ್ರೆ ಇದ್ರ ಕೆಳಗಡೆ ಇವಾಗ ಇನ್ನೊಂದು ಬೆಂಗಳೂರು, ಚಿತ್ರದುರ್ಗ ಮತ್ತೆ ದಾವಣಗೆರೆ ಆಡ್ ಮಾಡಿ ತೋರಿಸ್ತೀನಿ, ಇಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಮತ್ತೆ ಬರೋಣ, ಇಲ್ಲಿ ಬಂದು ಇನ್ನೊಂದು ತಗೊಳ್ಳೋಣ, ಪೇಸ್ಟ್ ಮಾಡಲು ದಾವಣಗೆರೆ ತಗೊಂಡೆ, ಸೇವ್ ಮಾಡಿದ್ದೀನಿ. ಮತ್ತೆ ಬ್ರೌಸರ್ ರಿಫ್ರೆಶ್ ಮಾಡೋಣ. ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ಏನ್ ಮಾಡಿದ್ದೀನಿ, ಅಡ್ರೆಸ್ಗೆ ರೋ ಸ್ಪ್ಯಾನ್ 2 ತಗೋ ಅಂತ ಹೇಳಿದ್ದೀನಿ, ಬಟ್ ಇಲ್ಲಿ ಎಕ್ಸ್ಟ್ರಾ ಇನ್ನೊಂದು ಅಡ್ರೆಸ್ ಹಾಕಿದ್ದೀನಿ. ಸೊ ಅದಕ್ಕೆ ಇವಾಗ ಏನ್ ಹೇಳ್ಬೇಕು, 3 ರೋನ ಮರ್ಜ್ ಮಾಡ್ಕೊ ಅಂತ ಹೇಳ್ಬೇಕು. ವಾಪಸ್ ಕೋಡ್ಗೆ ಹೋಗೋಣ. ಇಲ್ಲಿ ಬಂದು ರೋ ಸ್ಪ್ಯಾನ್ 3 ಅಂತ ಹೇಳ್ತೀನಿ. ಇವಾಗ ಅಬ್ಸರ್ವ್ ಮಾಡಿ ಔಟ್ಪುಟ್ ಯಾವ ತರ ಬರುತ್ತೆ ಅಂತ.
ಇಟ್ಸ್ ವೆರಿ ಸಿಂಪಲ್. 3 ರೋನ ಮರ್ಜ್ ಮಾಡಿಕೊಂಡು ಒಂದು ರೋ ಆಗಿದೆ ಅಡ್ರೆಸ್ ಹೆಡಿಂಗ್, ಬಟ್ ರೆಸ್ಪೆಕ್ಟಿವ್ ವ್ಯಾಲ್ಯೂ ಸಪರೇಟ್ ರೋ ಅಲ್ಲಿ ಇದೆ. ಸೊ ಅರ್ಥ ಆಯ್ತಲ್ಲ ಕಾಲ್ ಸ್ಪ್ಯಾನ್ ಮತ್ತೆ ರೋ ಸ್ಪ್ಯಾನ್ ನ ಹೇಗೆ ಯೂಸ್ ಮಾಡೋದು ಅಂತ. HTML ಟೇಬಲ್ ಕ್ಯಾಪ್ಷನ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಟು ಆಡ್ ಎ ಕ್ಯಾಪ್ಷನ್ ಟು ಎ ಟೇಬಲ್ ವಿ ನೀಡ್ ಟು ಯೂಸ್ ಕ್ಯಾಪ್ಷನ್ ಟ್ಯಾಗ್. ಅಂದ್ರೆ ಆಲ್ರೆಡಿ ನಮ್ಮ ಹತ್ರ ಒಂದು ಟೇಬಲ್ ಇದೆ, ಆ ಟೇಬಲ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ಬೇಕಂದ್ರೆ ನಾವು ಒಂದು ಕ್ಯಾಪ್ಷನ್ ಟ್ಯಾಗ್ ನ ಯೂಸ್ ಮಾಡ್ಕೊಂಡು ಆ ಟೇಬಲ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕ್ಲಿಯರ್ ಆಗಿ ಒಂದು ಹೆಡಿಂಗ್ ಕೊಡ್ಬೋದು. ಅದು ಹೇಗೆ ಅಂತ ಇವಾಗ ನಾನು ನಿಮಗೆ ಡೆಮೋದಲ್ಲಿ ತೋರಿಸ್ಕೊಡ್ತೀನಿ. ನಾವು ಆಲ್ರೆಡಿ ಒಂದು ಟೇಬಲ್ ನ ಬಿಲ್ಡ್ ಮಾಡಿದ್ದೀವಿ. ಈ ಟೇಬಲ್ ಏನ್ ರೆಪ್ರೆಸೆಂಟ್ ಮಾಡುತ್ತೆಪ್ಪ ಅಂತ ಅಂದ್ರೆ ಒಂದು ಕಂಪ್ನಿ ಡೇಟಾನ ರೆಪ್ರೆಸೆಂಟ್ ಮಾಡ್ತಿದೆ. ಸೊ ಅದಕ್ಕೆ ನಾವು ಈ ಟೇಬಲ್ಗೆ ಒಂದು ಕ್ಯಾಪ್ಷನ್ ಕೊಡ್ಬೋದು, ಕಂಪ್ನಿ ಡೀಟೇಲ್ಸ್ ಅಂತ. ಆ ಕ್ಯಾಪ್ಷನ್ ನ ಹೇಗೆ ಕೊಡೋದು? ಇಟ್ಸ್ ವೆರಿ ಸಿಂಪಲ್. ಟೇಬಲ್ ಟ್ಯಾಗ್ ಆದ್ಮೇಲೆ ಇಮಿಡಿಯೇಟ್ಲಿ ಕ್ಯಾಪ್ಷನ್ ಟ್ಯಾಗ್ ನ ತಗೋಬೇಕು. ಟೈಪ್ ಮಾಡ್ಕೊಳ್ಳೋಣ ಕ್ಯಾಪ್ಷನ್ ಅಂತ. ಸ್ಟಾರ್ಟಿಂಗ್ ಟ್ಯಾಗ್ ಮತ್ತೆ ಕ್ಲೋಸಿಂಗ್ ಟ್ಯಾಗ್ ಬಂತು. ಇದ್ರ ಮಧ್ಯ ನೀವು ಈ ಟೇಬಲ್ಗೆ ಏನ್ ಕ್ಯಾಪ್ಷನ್ ಕೊಡ್ಬೇಕಂತಿದ್ದೀರಾ ಅದನ್ನ ಇಲ್ಲಿ ಟೈಪ್ ಮಾಡಬೇಕು. ನಾನು ಸದ್ಯಕ್ಕೆ ಇದಕ್ಕೆ ಕಂಪ್ನಿ ಡೀಟೇಲ್ಸ್ ಅಂತ ಕ್ಯಾಪ್ಷನ್ ಕೊಡ್ತಾ ಇದ್ದೀನಿ. ಸೊ ಇದನ್ನ ಸೇವ್ ಮಾಡೋಣ. ಸೇವ್ ಮಾಡಿ ವಾಪಸ್ ಬ್ರೌಸರ್ಗೆ ಹೋಗಿ ರಿಫ್ರೆಶ್ ಮಾಡೋಣ. ರಿಫ್ರೆಶ್ ಮಾಡಿದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಈ ಟೇಬಲ್ಗೆ ಒಂದು ಕ್ಯಾಪ್ಷನ್ ಬಂದಿದೆ. ಕ್ಯಾಪ್ಷನ್ ನೇಮ್ ಬಂದು ಕಂಪ್ನಿ ಡೀಟೇಲ್ಸ್ ಅಂತ. ಸೊ ಆಟೋಮೆಟಿಕಲಿ ನಾವೇನು ಸ್ಟೈಲ್ಸ್ ಬರ್ದಿಲ್ಲ, ಅದು ಸೆಂಟ್ರಿಗೆ ಬರ್ತಾ ಇದೆ. ಅದು ಹೇಗೆ ಬರ್ತಿದೆ ಅಂದ್ರೆ ಕ್ಯಾಪ್ಷನ್ ಟ್ಯಾಗ್ ಇಂದ ಸೆಂಟ್ರಿಗೆ ಅದು ರಿಪ್ಲೇಸ್ ಆಗಿದೆ. ಓಕೆನಾ? ಸೊ ಅರ್ಥ ಆಯ್ತಲ್ಲ ಕ್ಯಾಪ್ಷನ್ ಟ್ಯಾಗ್ ನ ಏನಕ್ಕೆ ಯೂಸ್ ಮಾಡಬೇಕು ಅಂತ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮಗೆ HTML ಐಫ್ರೇಮ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ HTML ಐಫ್ರೇಮ್ಸ್ ಕಾನ್ಸೆಪ್ಟ್ HTML ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಸೊ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಕ್ಲಾಸ್ ನ ಮಿಸ್ ಮಾಡಬೇಡಿ. ಮತ್ತು ನಿಮ್ಗೆ ಏನಾದ್ರು ಕ್ವೈರೀಸ್ ಕಳಿಸಿದ್ರೆ code2corner@gmail.com ಗೆ ಮೇಲ್ ಕಳಿಸಿ. ನನ್ನ ಫೇಸ್ಬುಕ್ ಪೇಜ್ ಹಾಗೂ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.